ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ 10ನೇ ತರಗತಿಯ ಇತಿಹಾಸ ವಿಭಾಗದ ಅಧ್ಯಾಯ 7 ಸ್ವತಂತ್ರ ಹೋರಾಟ ಪಾಠದ ಮುಂದುವರೆದ ಭಾಗವನ್ನ ಭಾಗ 2 ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಸೊ ನೀವು ಭಾಗ 1ರಲ್ಲಿ ಕಳೆದ ತರಗತಿಯಲ್ಲಿ ಏನ್ ತಿಳ್ಕೊಂಡಿದೀವಿ ಅನ್ನೋದನ್ನ ಒಂದ್ಸರಿ ನಾವು ಗ್ಲಾನ್ಸ್ ಮಾಡೋದಾದ್ರೆ, ರಾಷ್ಟ್ರೀಯತೆಯ ಉದಯದ ಬಗ್ಗೆ ನಾವು ಅಭ್ಯಾಸ ಮಾಡಿದ್ವಿ. ಹೇಗೆ ರಾಷ್ಟ್ರೀಯತೆ ಭಾರತೀಯರಲ್ಲಿ ಬೆಳೆದು ಬಂತು, ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳನ್ನು ಕುರಿತು ನಾವು ಅಭ್ಯಾಸ ಮಾಡಿದ್ವಿ. ಹಾಗೇನೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಒಂದು ಸಂಸ್ಥೆಯಾಗಿ ಯಾವಾಗ ಹುಟ್ಟಿತು, ಆ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರು, ಅದರ ಪ್ರಥಮ ಅಧಿವೇಶನ ಎಲ್ಲಿ ನಡೀತು, ರಾಷ್ಟ್ರೀಯತೆಯನ್ನ ಬೆಳೆಸುವಲ್ಲಿ, ರಾಷ್ಟ್ರೀಯ ಐಕ್ಯತೆಯನ್ನು ಬೆಳೆಸುವಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಪಾತ್ರ ಏನು, ಸ್ವತಂತ್ರದ ಹೋರಾಟಕ್ಕೆ ಜನರನ್ನ ಅಣಿಗೊಳಿಸುವಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ಪಾತ್ರವನ್ನು ವಹಿಸುತ್ತೆ ಅನ್ನೋದನ್ನ ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ. ಹಾಗೇನೆ ಮಂದಗಾಮಿಗಳನ್ನ ಕುರಿತು ಅಭ್ಯಾಸ ಮಾಡಿದ್ವಿ. ಮಂದಗಾಮಿಗಳು ಯಾರ್ಯಾರು, ಮಂದಗಾಮಿಗಳ ಹೋರಾಟದ ವಿಧಾನ ಹೇಗಿತ್ತು, ಹಾಗೆ ಸಂಪತ್ತಿನ ಸೋರುವಿಕೆ ಸಿದ್ಧಾಂತವನ್ನ ದಾದಾಬಾಯಿ ನವರೋಜಿಯವರು ಹೇಗೆ ಮಂಡಿಸ್ತಾರೆ, ಯಾವ ವಿಚಾರಗಳನ್ನ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ನಾವು ಕಳೆದ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ. ಇವರ ಕಾಲವನ್ನ ಉದಾರ ರಾಷ್ಟ್ರವಾದದ ಕಾಲ ಅಂತ ಕೂಡ ಕರೀತಾರೆ. ಸೊ ಮುಂದುವರೆದು ಇವತ್ತಿನ ತರಗತಿಯಲ್ಲಿ ತೀವ್ರವಾದಿಗಳ ಬಗ್ಗೆ ಅಭ್ಯಾಸ ಮಾಡ್ತೀವಿ, ಬಂಗಾಳದ ವಿಭಜನೆಯ ಕುರಿತು ಅಭ್ಯಾಸ ಮಾಡ್ತೀವಿ, ಹಾಗೇನೆ ಕ್ರಾಂತಿಕಾರಿಗಳ ಕುರಿತು ಅಭ್ಯಾಸ ಮಾಡ್ತೀವಿ. ಸೊ ಹಾಗಾದ್ರೆ ಇವತ್ತಿನ ಕ್ಲಾಸ್ ಅನ್ನ ನಾವು ಶುರು ಮಾಡ್ತೇವೆ. ತೀವ್ರವಾದಿಗಳು ಅಂತ ಬಂದಾಗ, ಈಗಾಗಲೇ ಮಂದಗಾಮಿಗಳ ಹೋರಾಟದ ವಿಧಾನಗಳನ್ನ ಧಿಕ್ಕರಿಸಿರ್ತಕ್ಕಂಥ, ಮಂದಗಾಮಿಗಳ ಹೋರಾಟದ ವಿಧಾನದಿಂದ ಅತೃಪ್ತರಾಗಿರ್ತಕ್ಕಂಥ ಕೆಲವು ಕಾಂಗ್ರೆಸ್ಸಿಗರು ಹೋರಾಟವನ್ನ ತೀವ್ರಗೊಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಯಾಕಂದ್ರೆ ಭಿನ್ನವಾಗಿರ್ತಕ್ಕಂಥ ಅಧ್ಯಯನ ಹಿಡಿತಾರೆ. ನಾವು ಅದಕ್ಕೆ ಹೇಳಿದೀವಿ, 1885ರಿಂದ 1905ರ ಕಾಲಾವಧಿಯನ್ನ ನಾವು ಮಂದಗಾಮಿಗಳ ಕಾಲ ಅಂತ ಕರಿತೀವಿ. ಆ ನಂತರದಲ್ಲಿ ಏನಾಗುತ್ತೆ ಅಂದ್ರೆ ಸ್ವತಂತ್ರ ಹೋರಾಟದ ವಿಧಾನವನ್ನ ತೀವ್ರಗೊಳಿಸ್ತಾ ಇವ್ರು ಏನ್ ಮಾಡ್ತಾರೆ ಅಂದ್ರೆ ತೀವ್ರ ಕ್ರಮಗಳನ್ನ ಕೈಗೊಳ್ಬೇಕು. ಎಸ್ ನೋಡಿ, ಭಾರತದ ಸ್ವತಂತ್ರ ಹೋರಾಟಕ್ಕೆ ಬಂದ್ರೆ ಮಂದಗಾಮಿಗಳ ಹೋರಾಟ ತುಂಬಾ ಮಂದಗತಿಯಲ್ಲಿ ಇದ್ದಿದ್ರಿಂದ ಅವರನ್ನ ರಾಜಕೀಯ ಭಿಕ್ಷುಕರು ಅಂತ ಕರೀತಾರೆ. ಯಾರು? ತೀವ್ರವಾದಿಗಳು ಮಂದಗಾಮಿಗಳ ಏನು ಮನವಿ ಪತ್ರಗಳು, ಪ್ರಾರ್ಥನೆಗಳು, ಬೇಡಿಕೆಗಳನ್ನ ಸಲ್ಲಿಸುವ ಮೂಲಕ ಸ್ವತಂತ್ರ ಪಡಿತೀವಿ ಅನ್ನೋದು ಆಗದೇ ಇರೋ ಮಾತು, ಅದು ಕನಸಿನ ಮಾತು ಅನ್ನೋ ಕಾರಣಕ್ಕಾಗಿ ಅವರನ್ನ ರಾಜಕೀಯ ಭಿಕ್ಷುಕರು ಅನ್ನೋ ಅರ್ಥದಲ್ಲಿ ಅಂತ ಅವರನ್ನ ಅವಮಾನಿಸ್ತಾರೆ ತೀವ್ರವಾದ. ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬ್ರಿಟಿಷರ ವಿರುದ್ಧ ಮಂದಗಾಮಿಗಳ ಮೃದು ಧೋರಣೆಯನ್ನ ವಿರೋಧಿಸಿ ಅವರನ್ನ ರಾಜಕೀಯ ಭಿಕ್ಷಕರು ಅಂತ ಕರೆದಿರ್ತಕ್ಕಂಥ ಈ ತೀವ್ರವಾದಿಗಳು ತೀವ್ರ ನಿಲುವುಗಳನ್ನ ಅನುಸರಿಸ್ತಾ ಹೋಗ್ತಾರೆ. ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯವನ್ನ ಪಡಿಬೇಕು ಅಂದ್ರೆ ಕೇವಲ ಮನವಿ ಪತ್ರಗಳನ್ನ ಸಲ್ಲಿಸಿದ್ರೆ, ಬೇಡಿಕೆಗಳನ್ನ ಸಲ್ಲಿಸಿದ್ರೆ, ಪ್ರಾರ್ಥನೆಗಳ ಮೂಲಕ ಯಾವುದೇ ಫಲ ಇಲ್ಲ, ಬದಲಾಗಿ ತೀವ್ರತರದ ಕ್ರಮಗಳನ್ನ ಅನುಸರಿಸೋದ್ರ ಮೂಲಕ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯವನ್ನ ಗಳಿಸಬೇಕು ಅಂತ ಹೋರಾಟದ ಕ್ರಮಗಳನ್ನ ಕೈಗೊಂಡವರು ಇವರು ತೀವ್ರವಾದಿಗಳು. ಹೆಸರಲ್ಲಿ ಇದೆ ಅಲ್ವಾ, ಅವರು ಮಂದಗಾಮಿಗಳು, ಇವರು ತೀವ್ರವಾದಿಗಳು. ಅಂದ್ರೆ ಬಹಳ ಬೇಗ ಭಾರತಕ್ಕೆ ಸ್ವತಂತ್ರವನ್ನ ತಂದುಕೊಡ್ಬೇಕು ಅಂತ ಪ್ರಯತ್ನವನ್ನು ಮಾಡಿರ್ತಕ್ಕಂಥ, ಮಂದಗಾಮಿಗಳಿಗಿಂತ ಭಿನ್ನವಾಗಿರ್ತಕ್ಕಂಥ ಹಾದಿಯನ್ನು ನಡೆದಂತವರು ತೀವ್ರವಾದಿಗಳು. ಯಾವ ತೀವ್ರವಾದಿಗಳು ಅಂತ ಬಂದ ತಕ್ಷಣ ನಮಗೆ 3 ಹೆಸರುಗಳು ಕರೆಕ್ಟ್ ನೆನಪಾಗುತ್ತೆ. ತೀವ್ರವಾದಿಗಳು ಅಂದ ತಕ್ಷಣ 3 ಹೆಸರು. ಯಾರಪ್ಪ? ಲಾಲ ಬಾಲ ಪಾಲ ಅಂತ ಕರೀತಾರೆ ಅಲ್ವಾ, ಲಾಲ ಬಾಲ ಪಾಲ. ಯಾರು ಲಾಲ ಬಾಲ ಪಾಲ? ಲಾಲ ಅಂದ್ರೆ ಲಾಲಾ ಲಜಪತ್ ರಾಯ್, ಬಾಲ್ ಅಂದ್ರೆ ಬಾಲ ಗಂಗಾಧರ ತಿಲಕ್, ಪಾಲ್ ಅಂದ್ರೆ ಬಿಪಿನ್ ಚಂದ್ರಪಾಲ್. ಈ ಮೂವರನ್ನ ಲಾಲಾ ಬಾಲ ಪಾಲ ಅಂತ ಗುರುತಿಸ್ತಾರೆ. ಇವರು ತೀವ್ರವಾದಿಗಳು. ಇವ್ರ ಜೊತೆಗೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಅರವಿಂದ್ ಘೋಷ್ ಅಂತಕ್ಕಂಥ ಮತ್ತು ಪ್ರಮುಖರು. ಅಷ್ಟೇ ತೀವ್ರವಾದಿಗಳ ಪ್ರಮುಖರನ್ನ ಗುರುತಿಸಿ ಅಂತಂದ್ರೆ ಲಾಲ ಬಾಲ ಪಾಲ
ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್ ಮತ್ತು ಬಿಪಿನ್ ಚಂದ್ರಪ್ಪ, ಅದ್ರ ಜೊತೆಗೆ ಅರವಿಂದ ಘೋಷ್ ಅಂತಕ್ಕಂಥವ್ರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಇವರು ಬ್ರಿಟಿಷ್ ಸರ್ಕಾರ ಏನು 1861ರಲ್ಲಿ ಒಂದು ಶಾಸನವನ್ನ ರಚಿಸ್ತಕ್ಕಂತ ಕಾಯ್ದೆಯನ್ನು ಹೊರಡಿಸುತ್ತೆ. ಅಂದ್ರೆ ಬ್ರಿಟಿಷರು ಶಾಸನ ರಚಿಸುವ ಸಭೆಗಳಲ್ಲಿ ಭಾರತೀಯರಿಗೆ ಪ್ರಾತಿನಿಧ್ಯವನ್ನು ಕೊಡ್ತೀವಿ ಅಂತೇಳಿ ನಾಮನಿರ್ದೇಶಿತ ಸದಸ್ಯರನ್ನ ನೇಮಕ ಮಾಡ್ತಾರಲ್ಲ, ಅದನ್ನ ಇವರು ವಿರೋಧಿಸ್ತಾರೆ. ಅಂದ್ರೆ ಅಲ್ಲಿ ಹೆಸರಿಗೆ ಮಾತ್ರ ಭಾರತೀಯರಿಗೆ ಪ್ರಾತಿನಿಧ್ಯ ಇರ್ತಿತ್ತು ಬಿಟ್ರೆ ಭಾರತೀಯರ ಯಾವ ಬೇಡಿಕೆಗಳಿಗೆ, ಭಾರತದ ಯಾವ ನಿಲುವುಗಳಿಗೂ ಕೂಡ ಅಲ್ಲಿ ಯಾವುದೇ ರೀತಿಯ ಬೆಲೆ ಇರಲಿಲ್ಲ. ಜಸ್ಟ್ ಲೈಕ್ ಉತ್ಸವ ಮೂರ್ತಿ, ರೈಟ್? ಅಲ್ಲಿ ಇರ್ಬೇಕಷ್ಟೇ, ಅವರ ಪ್ರಾತಿನಿಧ್ಯ ಇದೆ ಅನ್ನೋದು ಬಿಟ್ರೆ ಅವರ ಅಭಿಪ್ರಾಯಗಳನ್ನ ಮನ್ನಣೆಗೆ ತೆಗೆದುಕೊಳ್ತಾ ಇರಲಿಲ್ಲ. ಹಾಗಾಗಿ ಅವರು ಅದನ್ನ ವಿರೋಧಿಸ್ತಾರೆ. ನಾಮನಿರ್ದೇಶನವನ್ನ ಈ ತೀವ್ರವಾದಿಗಳು ವಿರೋಧಿಸ್ತಾ ಹೋಗ್ತಾರೆ. ಸೊ 1905ರವರೆಗೆ ಮಂದಗಾಮಿಗಳು ಅಂತ ಹೇಳ್ತೀವಿ, ಆನಂತರ ತೀವ್ರವಾದಿಗಳು ಅಂತ ಹೇಳ್ತೀವಿ. ಈ 1905 ಅಂತ ಡೇಟ್ ಬಂದ ತಕ್ಷಣ ನೋಡಿ ನಮ್ಗೆ ನೆನಪಾಗ್ತಕ್ಕಂಥದ್ದು ಬಂಗಾಳದ ವಿಭಜನೆ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಸಂಚಲನವನ್ನ ಸೃಷ್ಟಿಸಿರ್ತಕ್ಕಂಥ ಒಂದು ಹೋರಾಟ. ಏನಾಯ್ತು ಬಂಗಾಳದ ವಿಭಜನೆ ಯಾಕಾಯ್ತು ಅಂತ ನೋಡಿದ್ರೆ, ಬಂಗಾಳ ಅನ್ನೋದು ಭಾರತದಲ್ಲಿ ಸ್ವತಂತ್ರ ಹೋರಾಟದ ಒಂದು ಕೇಂದ್ರ ಬಿಂದು ಅಂತಾನೆ ನಾವು ಗುರುತಿಸ್ತೀವಿ. ಅಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಟದ ಸ್ವರೂಪ ಒಂದು ತೀವ್ರವಾದಂತಹ ವಿರೋಧಿ ಭಾವನೆ ಇದ್ದಿದ್ದು, ಚಟುವಟಿಕೆಗಳ ಕೇಂದ್ರ ಬಿಂದು ಆಗಿದ್ದು ಈ ಬಂಗಾಳ. ಹಾಗಾಗಿ ಏನ್ ಮಾಡ್ತಾರೆ, ಬಂಗಾಳವನ್ನ ಏನಾದ್ರೂ ಮಾಡಿ ಬಂಗಾಳದಲ್ಲಿ ಬ್ರಿಟಿಷರ ವಿರೋಧಿ ಭಾವನೆಯನ್ನ ತಗ್ಗಿಸ್ಬೇಕು, ಸ್ವತಂತ್ರ ಹೋರಾಟದ ತೀವ್ರತೆಯನ್ನು ತಗ್ಗಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಲಾರ್ಡ್ ಕರ್ಜನ್, ಬ್ರಿಟಿಷ್ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ಲಾರ್ಡ್ ಕರ್ಜನ್ ಏನ್ ಮಾಡ್ತಾನೆ, ಆಡಳಿತಾತ್ಮಕ ಉದ್ದೇಶವನ್ನ ಇಟ್ಕೊಂಡು, ಭಾರತದ ವೈಸ್ರಾಯಾಗಿ ಬಂದಿದ್ದಂತಹ ಲಾರ್ಡ್ ಕರ್ಜನ್ ಆಡಳಿತಾತ್ಮಕ ನೆಪವನ್ನ ಮುಂದಿಟ್ಕೊಂಡು ಭಾರತವನ್ನ, ಅದರಲ್ಲೂ ಬಂಗಾಳವನ್ನ ವಿಭಜಿಸತಕ್ಕಂತ ಒಂದು ಯೋಜನೆಯನ್ನ ಹಾಕ್ತಾನೆ. ಅದಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಕಾರಣ, ಅವನಿಗೆ ಪುರಾವೆ ಏನ್ ಸಿಕ್ತು ಅಂದ್ರೆ, ಸಮರ್ಥನೆ ಏನ್ ಕೊಟ್ಕೊಳ್ತಾನೆ ಅಂದ್ರೆ, ಹಾಗೆ ನಡೆದಿರ್ತಕ್ಕಂಥ ಜನಗಣತಿ, ರೈಟ್? ಆ ಜನಗಣತಿ ಅವನಿಗೆ ಒಂದಷ್ಟು ಅಂಕಿಅಂಶಗಳನ್ನು ಕೊಡುತ್ತೆ. ಏನ್ ಅಂಕಿಅಂಶಗಳು ಕೊಡುತ್ತೆ ಅಂದ್ರೆ, ನೋಡಿ ಈ ಬಂಗಾಳ ಪ್ರದೇಶ ಬ್ರಿಟಿಷರ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರೆಸಿಡೆನ್ಸಿ, ಬಂಗಾಳ ಪ್ರೆಸಿಡೆನ್ಸಿ ಇತ್ತಲ್ಲ, ಸೊ ಅಲ್ಲಿ ಜನಗಣತಿ ಆಧಾರ ಏನ್ ಹೇಳುತ್ತೆ ಅಂತಂದ್ರೆ, ಬಂಗಾಳದಲ್ಲಿ ಪೂರ್ವ ಭಾಗದಲ್ಲಿ ಮುಸ್ಲಿಮರ ಪ್ರಾತಿನಿಧ್ಯ ಹೆಚ್ಚಾಗಿದೆ, ಪಶ್ಚಿಮ ಭಾಗದಲ್ಲಿ ಹಿಂದೂಗಳ ಪ್ರಾತಿನಿಧ್ಯ ಹೆಚ್ಚಾಗಿದೆ ಅನ್ನೋದು ಅವನಿಗೆ ಜನಗಣತಿಯ ಅಂಕಿಅಂಶಗಳು ರುಜುವಾತ್ ಮಾಡುತ್ತೆ. ಸೊ ಅದರ ಆಧಾರದ ಮೇಲೆ ಅವನೇನ್ ಮಾಡ್ತಾನೆ ಅಂದ್ರೆ, ಆಡಳಿತದ ನೆಪವನ್ನು, ಭೌಗೋಳಿಕ ವ್ಯಾಪ್ತಿಯ ನೆಪವನ್ನ ಹೊರಟು, ಭೌಗೋಳಿಕ ವಿಶಾಲತೆಯ ನೆಪವನ್ನ ಹೊಟ್ಟಿ, ತುಂಬಾ ವಿಶಾಲವಾಗಿರ್ತಕ್ಕಂಥ, ಭೌಗೋಳಿಕವಾಗಿ ತುಂಬಾ ವಿಸ್ತಾರವಾಗಿರೋದ್ರಿಂದ ಆಡಳಿತ ನಡೆಸಲಿಕ್ಕೆ ಸಮಸ್ಯೆ ಆಗ್ತಾ ಇದೆ ಅನ್ನೋ ಕಾರಣ ಕೊಟ್ಬಿಟ್ಟು ಏನ್ ಮಾಡ್ತಾನೆ, ಬಂಗಾಳವನ್ನ ವಿಭಜನೆ ಮಾಡ್ತಾನೆ. ಹೇಗೆ ವಿಭಜನೆ ಮಾಡ್ತಾನೆ? ಪೂರ್ವ ಬಂಗಾಳ, ಪಶ್ಚಿಮ ಬಂಗಾಳ ಅಂತ ವಿಭಾಗವನ್ನು ಮಾಡ್ತಾನೆ. ಆದ್ರೆ ಅವನ ಉದ್ದೇಶ ಆಡಳಿತದ ನೆಪ, ಆಡಳಿತ ಅನ್ನೋದು ನೆಪ ಆಗಿರುತ್ತೆ ಬಿಟ್ರೆ ಅವನ ಉದ್ದೇಶ ಏನಾಗಿರುತ್ತೆ ಅಂದ್ರೆ, ನೋಡಿ ಹಿಂದೂಗಳು ಮತ್ತು ಮುಸ್ಲಿಮರನ್ನ ಪ್ರತ್ಯೇಕ ಮಾಡಿ, ಅವರಲ್ಲಿ ಒಡಕನ್ನ ಉಂಟು ಮಾಡಿ, ಸ್ವಾತಂತ್ರ್ಯದ ಹೋರಾಟದ ತೀವ್ರತೆಯನ್ನ ಕಡಿಮೆಗೊಳಿಸಿ, ಏನ್ ಮಾಡ್ತಕ್ಕಂಥದ್ದು, ಭಾರತದಲ್ಲಿ ಆಡಳಿತ ನಡೆಸ್ತಕ್ಕಂಥ ಒಡೆದು ಆಳುವ ಪದ್ಧತಿಗೆ ನಿದರ್ಶನ ಅಂತ ಹೇಳಿದ್ರೆ ಈ ಬಂಗಾಳದ ವಿಭಜನೆ. ಬ್ರಿಟಿಷರು ಜಾರಿಗೆ ತಂದಿರತಕ್ಕಂಥ ಒಡೆದು ಆಳುವ ನೀತಿ, ಆ ಒಡೆದು ಆಳುವ ನೀತಿಗೆ ನಿದರ್ಶನ ಅಂತ ಹೇಳಿದ್ರೆ ಈ ಬಂಗಾಳದ 1905ರಲ್ಲಿ ಭೌಗೋಳಿಕ ವೈಶಾಲ್ಯತೆಯ ನೆಪವನ್ನ ಒಡ್ಡಿ ಆಡಳಿತ ವ್ಯವಸ್ಥೆಯನ್ನ, ಆಡಳಿತದ ನೆಪವನ್ನ ಮುಂದಿಟ್ಕೊಂಡು ಬಂಗಾಳವನ್ನ 2 ಭಾಗಗಳಾಗಿ ವಿಭಜಿಸ್ತಾರೆ, ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ. ಪೂರ್ವ ಬಂಗಾಳದಲ್ಲಿ ಮುಸ್ಲಿಮರ ಪ್ರಾತಿನಿಧ್ಯ ಹೆಚ್ಚಾಗಿರುತ್ತೆ, ಜನಸಂಖ್ಯೆ ಹೆಚ್ಚಾಗಿರುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಜನಸಂಖ್ಯೆ ಹೆಚ್ಚಾಗಿರುತ್ತೆ. ಹಾಗಾಗಿ ಅದನ್ನ 2 ವಿಭಾಗ ಮಾಡ್ತಾ, ಅದರ ಪರಿಣಾಮ ಏನಾಯ್ತು ಅಂತ ನೋಡಿದ್ರೆ,
ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಒಂದು ಪ್ರಬಲವಾದ ಅಲೆ ಮತ್ತೊಂದು ಮೇಲೆ ಇರ್ತಾವ. ಅಂದ್ರೆ ಭಾರತೀಯರು ಬಂಗಾಳದ ವಿಭಜನೆಯನ್ನ ಪ್ರಬಲವಾಗಿ ವಿರೋಧಿಸ್ತಾರೆ. ಭಾರತದ ಕೇವಲ ಬಂಗಾಳ ಪ್ರಾಂತ್ಯ ಅಲ್ಲ, ಭಾರತದಾದ್ಯಂತ ಬಂಗಾಳದ ವಿಭಜನೆಯನ್ನ ವಿರೋಧಿಸಿ ಪ್ರತಿರೋಧಗಳು ಉಂಟಾಗುತ್ತೆ, ಬಹಳಷ್ಟು ದಂಗೆಗಳಾಗುತ್ತೆ, ಗಲಭೆಗಳಾಗುತ್ತೆ. ಆದ್ರೆ ಆ ಬಂಗಾಳ ಪ್ರದೇಶದಲ್ಲಿ ಒಂದು ಹಿಂದೂ ಮತ್ತು ಮುಸ್ಲಿಮರ ಐಕ್ಯತೆಗೆ ಒಂದು ಸಾಧನವಾಗಿದೆ ಯಾವುದು ಅಂತ ಹೇಳಿದ್ರೆ ಬಂಗಾಳಿ ಭಾಷೆ. ಬಂಗಾಳಿ ಭಾಷೆ ಮುಸ್ಲಿಮರು ಮತ್ತೆ ಹಿಂದೂಗಳನ್ನ ಹಿಡಿದಿಡ್ತಕ್ಕಂಥ, ಅವರಲ್ಲಿ ಸಾಮರಸ್ಯವನ್ನ, ಐಕ್ಯತೆಯನ್ನ ತರತಕ್ಕಂಥ ಪ್ರಯತ್ನವನ್ನ, ಹಿಂದೂ ಸಮುದಾಯ ಮತ್ತು ಮುಸ್ಲಿಂ ಸಮುದಾಯವನ್ನ ಒಂದುಗೂಡಿಸ್ತಕ್ಕಂಥ ಪ್ರಯತ್ನವನ್ನ ಬಂಗಾಳಿ ಭಾಷೆ ಮಾಡ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ಬಂಗಾಳಿ ಭಾಷೆಯಲ್ಲಿ ಸಾಕಷ್ಟು ಸಾಹಿತ್ಯ ಕೃತಿಗಳು ರಚನೆ ಆಗಿದೆ. ಸೊ ಈ ಸಂದರ್ಭದಲ್ಲಿ ರಕ್ಷಾಬಂಧನ ಅಂತಕ್ಕಂಥ ಕಾರ್ಯಕ್ರಮಗಳನ್ನ ಆಚರಿಸ್ತಾರೆ. ರಕ್ಷಾಬಂಧನ ಅದರ ಮೂಲಕ ಏನ್ ಮಾಡ್ತಾರೆ, ಸಮಾಜದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರನ್ನ ಒಗ್ಗೂಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಈ ಸಂದರ್ಭದಲ್ಲಿ ರೂಪುಗೊಂಡಿದ್ದು ಸ್ವದೇಶಿ ಚಳುವಳಿ. ಸ್ವದೇಶಿ ಚಳುವಳಿ ಅಂದ್ರೆ ಬ್ರಿಟಿಷರ ಸರಕುಗಳನ್ನ, ಬ್ರಿಟಿಷರ ಉತ್ಪನ್ನಗಳನ್ನ ವಿರೋಧಿಸಿ ದೇಶೀಯ ವಸ್ತುಗಳನ್ನ ಮಾತ್ರ ಬಳಸಿ ಅಲ್ವಾ. ಸ್ವದೇಶಿ ಚಳವಳಿಯನ್ನ ದೇಶದಾದ್ಯಂತ ಕೊಂಡೊಯ್ದಿದ್ದು ಈ ತೀವ್ರವಾದ. ಸ್ವದೇಶಿ ಚಳವಳಿಯನ್ನ ದೇಶದಾದ್ಯಂತ ಕೊಂಡೊಯ್ಯುವ ಕೆಲಸವನ್ನು ಮಾಡಿದ್ದು ಈ ತೀವ್ರವಾದಿಗಳು. ಏನ್ ಮಾಡ್ತಾರೆ, ಬ್ರಿಟಿಷ್ ವಸ್ತುಗಳನ್ನ ಬಹಿಷ್ಕರಿಸ್ತಾರೆ. ಸ್ವದೇಶಿ ವಸ್ತುಗಳನ್ನ ಬಳಸೋದ್ರ ಮೂಲಕ ಸಂಪೂರ್ಣ ಸ್ವರಾಜ್ಯವನ್ನ ಮಾಡಬೇಕು ಅನ್ನೋದು ಈ ತೀವ್ರಗಾಮಿಗಳ ಉದ್ದೇಶ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಸ್ವದೇಶಿ ಚಳವಳಿ ತುಂಬಾ ಉಗ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಸ್ವದೇಶಿ ಆಂದೋಲನಕ್ಕೆ ಕರೆ ನೀಡ್ತಾರೆ. ಸೊ ಇಡೀ ದೇಶದಾದ್ಯಂತ ಸ್ವದೇಶಿ ಆಂದೋಲನಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಬ್ರಿಟಿಷ್ ವಸ್ತುಗಳನ್ನ ಬಹಿಷ್ಕಾರ ಮಾಡ್ತಾರೆ, ಸುಟ್ಟು ಹಾಕ್ತಾರೆ, ಬೆಂಕಿ ಹಾಕ್ತಾರೆ, ಭಾರತೀಯ ವಸ್ತುಗಳನ್ನ ಬಳಸಲಿಕ್ಕೆ ಶುರು ಮಾಡ್ತಾರೆ. ಸೊ ಬಂಗಾಳದ ವಿಭಜನೆಯನ್ನ, ಅದರ ವಿರೋಧವನ್ನ ಮನಗಂಡಿರ್ತಕ್ಕಂಥ ಬ್ರಿಟಿಷ್ ಸರ್ಕಾರ ಭಾರತೀಯರ ಒಂದು ಅಭಿಪ್ರಾಯಕ್ಕೆ ಕೊನೆಗೂ ಕೂಡ ಮನ್ನಣೆಯನ್ನು ಕೊಡುತ್ತೆ. 1905ರಲ್ಲಿ ಬಂಗಾಳದ ವಿಭಜನೆ ಆಗುತ್ತೆ. 1911ರಲ್ಲಿ ಬಂಗಾಳದ ವಿಭಜನೆಯನ್ನ ಬ್ರಿಟಿಷ್ ಸರ್ಕಾರ ಹಿಂತೆಗೆದುಕೊಳ್ಳುತ್ತೆ. ಅಂದ್ರೆ ಬಂಗಾಳದ ವಿಭಜನೆಯನ್ನ ರದ್ದುಗೊಳಿಸುತ್ತೆ. ಆದ್ರೆ ಆ ವಿಭಜನೆಯನ್ನ ರದ್ದುಗೊಳಿಸ್ತು. ಆದ್ರೆ ಅಷ್ಟೊತ್ತಿಗೆ ತಾವೇನ್ ಮಾಡ್ಬೇಕು ಅದನ್ನ ನಾವು ಏನ್ ಮಾಡ್ಕೊಂಡಿದ್ರು, ಹಿಂದೂ ಮುಸ್ಲಿಮರ ನಡುವೆ ಕಂದಕನ್ನ ಸೃಷ್ಟಿ ಮಾಡತಕ್ಕಂಥದ್ದು ಅವರ ಉದ್ದೇಶ ಆಗಿತ್ತು. ಸೊ ಅದರ ಉದ್ದೇಶ ಈಡೇರಿಕೆ ಆಗಿತ್ತು. ಏನಾಗಿತ್ತು ನೋಡಿ, 1906ರಲ್ಲಿ ಮುಸ್ಲಿಮರು ತಮ್ಮ ಪ್ರತ್ಯೇಕ ಪ್ರಾತಿನಿಧ್ಯಕ್ಕಾಗಿ ಮುಸ್ಲಿಂ ಲೀಗ್ ಅನ್ನು ಆರಂಭಿಸ್ತಾರೆ. ಮುಸ್ಲಿಂ ಲೀಗ್. ಈ ಮುಸ್ಲಿಂ ಲೀಗಿಗೆ ಯಾರ ಬೆಂಬಲ ಇರುತ್ತೆ ಅಂತ ನೋಡಿದ್ರೆ ಬ್ರಿಟಿಷರ ಬೆಂಬಲ. ನೋಡಿ, ಅವರ ಉದ್ದೇಶವನ್ನ ಅವರು ಆಗು ಮಾಡ್ಕೊಂಡ್ಬಿಟ್ರು. ಹಾಗೆ 1911ರಲ್ಲಿ ಭೌತಿಕವಾಗಿ ಬಂಗಾಳದ ವಿಭಜನೆ ರದ್ದಾಯ್ತು ಬಿಟ್ರೆ, ಬ್ರಿಟಿಷರು ತಾವೇನ್ ಅನ್ಕೊಂಡಿದ್ರು ಅದನ್ನ ಸಾಧಿಸ್ಕೊಂಡಿದ್ರು. 1906ರಲ್ಲಿ ಮುಸ್ಲಿಂ ಲೀಗ್ ಅಂತಕ್ಕಂಥದ್ದು ಸ್ಥಾಪನೆಯಾಗುವ ಮೂಲಕ ಮುಸ್ಲಿಮರಿಗೆ ಪ್ರತ್ಯೇಕ ಸ್ಥಾನಮಾನಕ್ಕಾಗಿ ಹೋರಾಟಗಳು ಮುಸ್ಲಿಂ ಲೀಗ್ ನೇತೃತ್ವದಲ್ಲಿ ಮುಂದುವರ್ಕೊಂಡು ಹೋಗುತ್ತೆ. ಈಗ ನೆಕ್ಸ್ಟ್ ಮತ್ತೊಂದು ಕಾರ್ಯಕ್ರಮ ಬರ್ತಾ ಇದೆ. ಬಹಳ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿ ಬಾಲಗಂಗಾಧರ ತಿಲಕ್. ನಿಮಗೆ ಪರೀಕ್ಷೆಯಲ್ಲಿ 3 ಅಥವಾ 4 ಅಂಕದ ಪ್ರಶ್ನೆಗಳಿಗೆ ಕೇಳ್ತಾರೆ. ಬಾಲಗಂಗಾಧರ ತಿಲಕರ ಸ್ವತಂತ್ರ ಹೋರಾಟ, ಅದಕ್ಕೆ ಅವರ ಕೊಡುಗೆಗಳನ್ನು ತಿಳಿಸಿ. ತಿಲಕರು ಅಂತ ಬಂದ ತಕ್ಷಣ ಒಂದು ಘೋಷಣೆ ನಮಗೆ ನೆನಪಾಗುತ್ತೆ. ಏನ್ ಘೋಷಣೆ ಅಂತ ಹೇಳಿದ್ರೆ, ಸ್ವರಾಜ್ಯ ನಮ್ಮ ಜನ್ಮಸಿದ್ಧ ಹಕ್ಕು, ಅದನ್ನ ನಾನು ಪಡೆದೇ ತೀರುತ್ತೇನೆ ಅಲ್ವಾ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನ ನಾನು ಪಡೆದೇ ತೀರುತ್ತೇನೆ ಅಂತಕ್ಕಂಥದ್ದು ತಿಲಕರ ಘೋಷಣೆ ಆಗಿದೆ. ಪೂರ್ಣ ಸ್ವರಾಜ್ಯ, ಬರೀ ಸ್ವರಾಜ್ಯ ಅಲ್ಲ, ಪೂರ್ಣ ಸ್ವರಾಜ್ಯವನ್ನ ಪಡಿತಕ್ಕಂಥದ್ದು ಈ ಬಾಲಗಂಗಾಧರ ತಿಲಕರ ಪ್ರಮುಖ ಉದ್ದೇಶ ಆಗಿರ್ತದೆ. ತೀವ್ರಗಾಮಿಗಳ ಪ್ರಮುಖ ಉದ್ದೇಶ ಆಗಿರ್ತದೆ. ಪೂರ್ಣ ಸ್ವರಾಜ್ಯವನ್ನ ಪಡಿಬೇಕು ಅಂತಂದ್ರೆ ಭಾರತೀಯರಲ್ಲಿ ಸ್ವತಂತ್ರ ಹೋರಾಟದ ಬಗ್ಗೆ
ಹೋರಾಟದ ಮನೋಭಾವನೆ ಬೆಳಿಬೇಕು. ಆ ಹಿನ್ನೆಲೆಯಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದಷ್ಟು ಧಾರ್ಮಿಕ ಆಚರಣೆಗಳನ್ನ ರೂಢಿಸ್ತಾರೆ. ಅಂದ್ರೆ ಜನರನ್ನೆಲ್ಲ ಒಂದು ಕಡೆ ಸೇರಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾರೆ. ಒಂದು ಕಡೆಗೆ ಸೇರಿಸುವಂತಹ ಪ್ರಯತ್ನವನ್ನ ಮಾಡಿ ಆ ಮೂಲಕ ಅವರಲ್ಲಿ ರಾಷ್ಟ್ರೀಯತೆಯನ್ನ ಬ್ರಿಟಿಷರು ಅನುಸರಿಸ್ತಾ ಇರ್ತಕ್ಕಂಥ ನೀತಿಗಳೇನಿದೆ, ಅದರ ಪರಿಣಾಮಗಳೇನಿದೆ, ನಾವು ಏನ್ ಮಾಡ್ಬೇಕಾಗಿದೆ ಅನ್ನೋದನ್ನ ಜನಸಾಮಾನ್ಯರಲ್ಲಿ ಎಚ್ಚರಿಸ್ತಕ್ಕಂಥ ಪ್ರಯತ್ನವನ್ನ ಬಾಲಗಂಗಾಧರ ತಿಲಕ್ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಗಣೇಶೋತ್ಸವಗಳನ್ನ ಆಚರಿಸಿದ್ದಾರೆ. ಸಾರ್ವಜನಿಕ ಗಣೇಶೋತ್ಸವಗಳನ್ನ ಆಚರಣೆಗೆ ತರ್ತಾರೆ. ಸೊ ಇವತ್ತು ನಾವು ಬೀದಿ ಬೀದಿಗಳಲ್ಲಿ ಗಣೇಶೋತ್ಸವಗಳನ್ನ ಆಚರಣೆ ಮಾಡ್ತೀವಿ ಅಂದ್ರೆ ಆ ಸಾರ್ವಜನಿಕ ಗಣೇಶೋತ್ಸವದ ಕರ್ತೃ ಯಾರು ಅಂತ ನೋಡಿದ್ರೆ, ಅದನ್ನ ಆರಂಭಿಸಿದವರು ಯಾರು ಅಂತ ನೋಡಿದ್ರೆ ಬಾಲಗಂಗಾಧರ ತಿಲಕ್. ಅದರ ಉದ್ದೇಶ ಏನಾಗಿತ್ತು? ಜನರನ್ನ ಒಂದು ಕಡೆ ಸೇರಿಸೋದು. ಜನರು ದೊಡ್ಡ ಸಂಖ್ಯೆಯಲ್ಲಿ ಒಂದು ಕಡೆ ಸೇರಿದಾಗ ನೋಡಿ, ಜನರನ್ನ ಸೇರಿಸಲಿಕ್ಕೆ ಅವ್ರು ಯಾಕೆ ಗಣೇಶೋತ್ಸವನ ಆರಂಭಿಸಿದ್ರು ಅಂತ ಹೇಳಿದ್ರೆ, ಭಾರತೀಯರಲ್ಲಿ ಈ ಧರ್ಮ ಮತ್ತು ದೇವರುಗಳ ಬಗ್ಗೆ ಇದ್ದಷ್ಟು ಒಗ್ಗಟ್ಟು ಬೇರೆ ವಿಷಯಗಳಲ್ಲಿ ಬರಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾರೆ ಅವರು, ದೇವರ ವಿಚಾರದಲ್ಲಿ, ಧರ್ಮದ ವಿಚಾರದಲ್ಲಿ ಜನರನ್ನ ಒಂದುಗೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಆ ಒಂದುಗೂಡಿಸ್ತಕ್ಕಂಥ ಕೆಲಸ ಮಾಡಿದ್ರ ಪರಿಣಾಮ ಏನಾಗುತ್ತೆ? ಗಣೇಶೋತ್ಸವಗಳನ್ನ ಆರಂಭ ಮಾಡಿ ದೊಡ್ಡ ಸಂಖ್ಯೆಯಲ್ಲಿ ಒಂದ್ ಕಡೆ ಸೇರಿಸ್ತಾರೆ. ಆ ಸೇರಿರ್ತಕ್ಕಂಥ ಜನರನ್ನು ಉದ್ದೇಶಿಸಿ ಸ್ವತಂತ್ರದ ಬಗೆಗೆ, ಬ್ರಿಟಿಷ್ ವಿರೋಧಿ, ಬ್ರಿಟಿಷ್ ಆಡಳಿತದ ದುಷ್ಪರಿಣಾಮಗಳ ಬಗೆಗೆ ಜನರಿಗೆ ಒಂದಷ್ಟು ವಿಚಾರಗಳನ್ನ ತುಂಬುತ್ತಾರೆ. ಸ್ವತಂತ್ರ ಹೋರಾಟಕ್ಕೆ ಅಣಿಗೊಳ್ಳುವಂತೆ ಅವರನ್ನ ಪ್ರೇರೇಪಿಸ್ತಾರೆ. ತಿಲಕರ ಮಾತುಗಳು ಜನರಲ್ಲಿ ರಾಷ್ಟ್ರೀಯತೆ ಪ್ರಜ್ಞೆಯನ್ನು ಜಾಗೃತಿಗೊಳಿಸಿ. ಹಾಗೇನೆ ಶಿವಾಜಿ ಜಯಂತಿಗಳನ್ನ ಆಚರಣೆ ಮಾಡ್ತಾರೆ, ದುರ್ಗಾ ಪೂಜೆಗಳನ್ನ ಆಯೋಜನೆ ಮಾಡ್ತಾರೆ. ಸೊ ಧಾರ್ಮಿಕ ವಿಷಯಗಳಲ್ಲಿ ಜನರನ್ನ ಒಂದುಗೂಡಿಸಿ ಅವರನ್ನ ಸ್ವತಂತ್ರಕ್ಕಾಗಿ ಪ್ರೇರೇಪಿಸ್ತಕ್ಕಂಥ ಕೆಲಸವನ್ನ ಯಾರು ಮಾಡ್ತಾರೆ? ಬಾಲಗಂಗಾಧರ ತಿಲಕ್ ಮಾಡ್ತಾರೆ. ಬಾಲಗಂಗಾಧರ ತಿಲಕ್ ಅಂತ ಬಂದಾಗ ನಮಗೆ ತಿಲಕರ ಸ್ವತಂತ್ರ ಹೋರಾಟ ಅಂತ ಬಂದಾಗ, ನೀವು ತಿಲಕರ ನೋಡಿದ್ರಲ್ಲ, ಬಾಲಗಂಗಾಧರ ತಿಲಕರು ಸ್ವತಂತ್ರ ಹೋರಾಟಕ್ಕಾಗಿ ಅವರ ಕೊಡುಗೆಗಳೇನು ಅಂತ ಬಂದಾಗ ಅವರ ಘೋಷಣೆನೇ ಬಹಳ ಮುಖ್ಯ. ಯಾಕೆಂದ್ರೆ ಸ್ವರಾಜ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು, ಅದನ್ನ ನಾನು ಪಡೆದೇ ತೀರುತ್ತೇನೆ. ಇದು ಅವರೊಬ್ಬರ ಘೋಷಣೆ ಆಗಿರ್ಲಿಲ್ಲ, ಬಹುತೇಕ ಭಾರತೀಯರ ದನಿಯನ್ನ ಅವರು ಹೊರ ಹಾಕ್ತಾರೆ. ಭಾರತೀಯರಲ್ಲಿದ್ದಂತಹ ದನಿ, ಅದು ಮನಸ್ಸಿನ ದನಿ, ಅದನ್ನ ಹೊರಗಾಕಿಕ್ಕಾಗಿರ್ಲಿಲ್ಲ, ಹೇಳ್ಕೊಳ್ಳಿಕ್ಕಾಗಿರ್ಲಿಲ್ಲ. ಆದ್ರೆ ದಿಟ್ಟ ಧನಿಯಾಗಿದ್ಕೊಂಡು ಭಾರತೀಯರ ಧನಿಯಾಗಿ ಅವರು ಈ ಘೋಷಣೆಯನ್ನು ಕೊಡ್ತಾರೆ, ಸ್ವರಾಜ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು, ಅದನ್ನ ನಾನು ಪಡೆದೇ ತೀರುತ್ತೇನೆ. ಸೊ ಈ ಹಿನ್ನೆಲೆಯಲ್ಲಿ ಅವ್ರೇನ್ ಮಾಡ್ತಾರೆ, ರಾಷ್ಟ್ರೀಯತೆಯನ್ನ ಜಾಗೃತಗೊಳಿಸಲಿಕ್ಕಾಗಿ ಕೇಸರಿ ಮತ್ತು ಮರಾಠ ಅಂತಕ್ಕಂಥ ಎರಡು ಪತ್ರಿಕೆಗಳನ್ನ ಆರಂಭಿಸ್ತಾರೆ. ಯಾವೆರಡು ಪತ್ರಿಕೆಗಳು? ಒಂದು ಕೇಸರಿ, ಮತ್ತೊಂದು ಮರಾಠ ಅಂತಕ್ಕಂಥ ಎರಡು ಪತ್ರಿಕೆಗಳನ್ನ. ಈ ಎರಡು ಪತ್ರಿಕೆಗಳು ಯಾವುದು ಅಂತ ನೋಡಿದ್ರೆ, ಕೇಸರಿ ಎನ್ನುವುದು ಮರಾಠ ಭಾಷೆಯಲ್ಲಿ ಹೊರಡಿಸಿರ್ತಕ್ಕಂಥ ಪತ್ರಿಕೆ ಕೇಸರಿ. ಮರಾಠ ಅಂತಕ್ಕಂಥದ್ದು ಇಂಗ್ಲಿಷ್ ಭಾಷೆಯಲ್ಲಿ ಹೊರಡಿಸಿರ್ತಕ್ಕಂಥ ಪತ್ರಿಕೆ. ಕೇಸರಿ ಮತ್ತು ಮರಾಠ ಎರಡು ಪತ್ರಿಕೆಗಳು, ಕೇಸರಿ ಮತ್ತು ಮರಾಠ ಎರಡು ಪತ್ರಿಕೆಗಳು. ಆದ್ರೆ ಕೇಸರಿ ಯಾವ ಭಾಷೆಯಲ್ಲಿ? ಮರಾಠ ಭಾಷೆಯಲ್ಲಿ ಹೊರಡಿಸಿರ್ತಕ್ಕಂಥ ಪತ್ರಿಕೆ. ಮರಾಠ ಇಂಗ್ಲಿಷ್ ಭಾಷೆಯಲ್ಲಿ ಹೊರಡಿಸಿರ್ತಕ್ಕಂಥ ಪತ್ರಿಕೆ. ಇವೆರಡು ಬಾಲಗಂಗಾಧರ ತಿಲಕ್ ಹೊರಡಿಸಿರ್ತಕ್ಕಂಥ ಪತ್ರಿಕೆಗಳು. ಸೊ ಇದರಲ್ಲಿ ಏನ್ ಮಾಡ್ತಾರೆ, ಅವರು ಬ್ರಿಟಿಷ್ ವಿರೋಧಿ ಲೇಖನಗಳನ್ನ ಬರೀತಾ ಹೋಗ್ತಾರೆ. ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನ ಜಾಗೃತಿಗೊಳಿಸ್ತಕ್ಕಂಥ ಬರಹಗಳನ್ನ ಬರೀತಾ ಹೋಗ್ತಾರೆ. ಸ್ವತಂತ್ರ ಹೋರಾಟಕ್ಕೆ ಜನರನ್ನ ಅಣಿಗೊಳಿಸ್ತಕ್ಕಂಥ ಪ್ರಯತ್ನವನ್ನ ತಮ್ಮ ಪತ್ರಿಕೆಗಳ ಮೂಲಕ ಅವ್ರು ಮಾಡ್ತಾರೆ. ಸೊ ಅವರ ಈ ಕ್ರಾಂತಿಕಾರಕ ಬರವಣಿಗೆಗಳೇನಿದೆ, ಅವರ ಕ್ರಾಂತಿಕಾರಕ ಬರವಣಿಗೆಗಳು ಜನಸಾಮಾನ್ಯರನ್ನ ರಾಷ್ಟ್ರೀಯ ಹೋರಾಟಕ್ಕೆ ಪ್ರೇರೇಪಿಸ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಸರ್ಕಾರ ತಿಲಕರನ್ನ ಬಂಧಿಸುತ್ತೆ. ತಿಲಕರನ್ನ ಬಂಧಿಸ್ಬಿಟ್ಟು ಕಾರಾಗೃಹಕ್ಕೆ ಹಾಕ್ತಾರೆ. ಯಾರು ಜನರನ್ನ ಪ್ರೇರೇಪಿಸೋ ಕೆಲಸ ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ಹೋರಾಡುವಂತೆ ಅಂತವ್ರನ್ನ ಬಂಧಿಸೋದು, ತಗೊಂಡೋಗಿ ಕಾರಾಗೃಹಕ್ಕೆ.
ಬಾಲಗಂಗಾಧರ ತಿಲಕರನ್ನ ಬಂಧಿಸಿ ಕಾರಾಗೃಹಕ್ಕೆ ಹಾಕಿದಾಗ ತಿಲಕರು ಕಾರಾಗೃಹದಲ್ಲಿ ಇದ್ದಷ್ಟು ದಿನ ಅದನ್ನ ಸದ್ಬಳಕೆ ಮಾಡ್ಕೊಳ್ತಾರೆ, ರಚನೆ ಮಾಡ್ತಾರೆ. ಅದನ್ನ ಗೀತರಹಸ್ಯ ಅಂತ ಕರೀತಾರೆ. ಗೀತರಹಸ್ಯ ಬಾಲಗಂಗಾಧರ ತಿಲಕರು ರಚಿಸಿರ್ತಕ್ಕಂಥ ಕೃತಿ, ಅವರ ಗ್ರಂಥ ಯಾವುದು ಅಂತ ಹೇಳಿದ್ರೆ ಗೀತರಹಸ್ಯ ಅನ್ನೋ ಗ್ರಂಥ. ಸ್ವತಂತ್ರ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆಯನ್ನ ತಂದುಕೊಟ್ಟಿರ್ತಕ್ಕಂಥ ಕೃತಿ ಗೀತರಹಸ್ಯ. ಸೊ ಇದಿಷ್ಟು ಅಂಶಗಳು ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಅಭ್ಯಾಸ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ತೀವ್ರವಾದಿಗಳು ಅಂತ ಬಂದಾಗ ತೀವ್ರವಾದಿಗಳಲ್ಲಿ ಯಾರು ತೀವ್ರವಾದಿಗಳು, ಇವರು ಯಾಕೆ ಮಂದಗಾಮಿಗಳನ್ನ ರಾಜಕೀಯ ಭಿಕ್ಷುಕರು ಅಂತ ಕರೀತಾರೆ. ಯಾಕೆ ಭಿಕ್ಷುಕರು ಅಂತ ಕರೀತಾರೆ? ಕೇವಲ ಬ್ರಿಟಿಷರ ಮುಂದೆ ಮನವಿ ಪತ್ರಗಳನ್ನ ಹಿಡಿದು ಬದಲಾವಣೆಗಾಗಿ ಬೇಡಿಕೆಯನ್ನ ಸಲ್ಲಿಸಿದವರು. ಹಾಗಾಗಿ ಇವರು ಬೇಡ್ತಾ ಇದ್ದಾರೆ, ಬ್ರಿಟಿಷರ ವಿರುದ್ಧ ಹೋರಾಟದ ಕ್ರಮಗಳನ್ನ ಮಾಡೋದು ಬಿಟ್ಟು ಇವರು ಬೇಡಿಕೆ ಸಲ್ಲಿಸಿ ಮನವಿ ಪತ್ರಗಳ ಸಲ್ಲಿಸಿ 20 ವರ್ಷಗಳಲ್ಲಿ ಏನೂ ಸಾಧನೆ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಅವ್ರನ್ನ ರಾಜಕೀಯ ಭಿಕ್ಷುಕರು ಅಂತ ಕರೀತಾರೆ. ಅವರ ಮೃದು ಧೋರಣೆಗಳನ್ನ ವಿರೋಧಿಸ್ತಾರೆ. ಅಭ್ಯಾಸ ಮಾಡ್ತಾ ಬಂದ್ವಿ. ಸೊ ಹಾಗೇನೆ ಬಂಗಾಳದ ವಿಭಜನೆ ಯಾಕಾಯ್ತು, ಯಾವಾಗ ಆಯ್ತು, ಯಾರು ಬಂಗಾಳದ ವಿಭಜನೆ ಯೋಜನೆ ರೂಪಿಸಿದ್ರು, ಬಂಗಾಳ ವಿಭಜನೆಯಿಂದ ಏನು ಬದಲಾವಣೆ ಆಯ್ತು, ಏನು ಹೋರಾಟ ಉಂಟಾಗುತ್ತೆ, ಆ ಬಂಗಾಳದ ವಿಭಜನೆ ಯಾವಾಗ ರದ್ದಾಗುತ್ತೆ, ಆ ರದ್ದಾಗಲಿಕ್ಕೆ ಯಾವ ಅಂಶಗಳು ಕಾರಣ, ಬಂಗಾಳದ ವಿಭಜನೆಯಿಂದ ಏನೆಲ್ಲ ಹೋರಾಟಗಳು ಉಂಟಾಗುತ್ತೆ, ಅದರ ಬಗ್ಗೆ ನಾವು ಸ್ವದೇಶಿ ಚಳವಳಿ ಬಗ್ಗೆ ಅಭ್ಯಾಸ ಮಾಡಿದೀವಿ. ಜೊತೆಗೆ ಪ್ರಮುಖವಾಗಿ ಬಾಲಗಂಗಾಧರ ತಿಲಕ್ ಅಂತ ಬಂದಾಗ ಒಬ್ಬ ವ್ಯಕ್ತಿಯಾಗಿ ಸ್ವತಂತ್ರ ಹೋರಾಟಗಾರನಾಗಿ ಬಾಲಗಂಗಾಧರ ತಿಲಕ್ ಭಾರತದಲ್ಲಿ ಸ್ವತಂತ್ರ ಹೋರಾಟ ಚಳವಳಿಯಲ್ಲಿ ಯಾವ ಕೊಡುಗೆಗಳನ್ನು ಕೊಡ್ತಾರೆ, ಯಾವ ಉತ್ಸವಗಳನ್ನ ಆಚರಣೆ ಮಾಡ್ತಾರೆ, ಯಾತಕ್ಕಾಗಿ ಆ ಉತ್ಸವಗಳನ್ನು ಜಾರಿಗೊಳಿಸ್ತಾರೆ, ಏನಕ್ಕಾಗಿ ಕರೆ ಕೊಡ್ತಾರೆ, ಅವರ ಘೋಷಣೆ ಏನು, ಜೊತೆಗೆ ಅವರು ಹೊರಡಿಸಿರ್ತಕ್ಕಂಥ ಪತ್ರಿಕೆಗಳು ಯಾವುದು, ಅವರ ಕೃತಿ ಯಾವುದು. ಸೊ ಇಷ್ಟು ಅಂಶಗಳನ್ನ ಕ್ರಾಂತಿಕಾರಿಗಳು ಹೆಸರು ಹೇಳ್ತಾ ಇದೆ. ಕ್ರಾಂತಿಯ ಕಹಳಿಯನ್ನ ಊದಿದವರು, ಭಾರತದ ಸ್ವತಂತ್ರ ಹೋರಾಟಕ್ಕಾಗಿ ಈ ಹಿಂದೆ ನಡೆದಿರ್ತಕ್ಕಂಥ ಸ್ವತಂತ್ರ ಹೋರಾಟದ ಹಾದಿಗಿಂತ ಭಿನ್ನವಾದ ಅನ್ನೋಕ್ಕಿಂತ ಹಿಂಸಾತ್ಮಕ ಹಾದಿಯನ್ನ ಆಯ್ಕೆ ಮಾಡಿಕೊಂಡವರು ಯಾರು ಅಂದ್ರೆ ಇವರು ಕ್ರಾಂತಿಕಾರಿಗಳು ಅಂತ ಕರೀತಾರೆ. ಅಂದ್ರೆ ಕೆಲವೊಂದು ತೀವ್ರವಾದಿಗಳು ಕೊನೆಗೆ ಕ್ರಾಂತಿಕಾರಿಗಳಾಗಿ ಬದಲಾಗ್ತಾರೆ. ಅದರಲ್ಲಿ ಅರವಿಂದ್ ಘೋಷ್ ಅಂತಕ್ಕಂಥವ್ರು ಬಹಳ ಮುಖ್ಯ. ನಾವು ಹೇಳಿದ್ವಿ ತೀವ್ರವಾದಿಗಳು ಅಂತ ಬಂದಾಗ ಅರವಿಂದ್ ಘೋಷ್ ಅಂತ ನಾವು ಹೇಳಿದ್ವಿ, ಲಾಲಾ ಬಾಲಪಾಲ ಜೊತೆಗೆ. ಅದ್ರ ಜೊತೆಗೆ ನೋಡಿ, ಈ ಅರವಿಂದ್ ಘೋಷ್ ತೀವ್ರವಾದಿಗಳಲ್ಲೂ ಬರ್ತಾರೆ, ಹಾಗೇನೆ ಕ್ರಾಂತಿಕಾರಿಗಳಲ್ಲೂ ಬರ್ತಾರೆ. ಒಬ್ಬ ತೀವ್ರವಾದಿಗಳಿದ್ದುಕೊಂಡು ಆನಂತರ ಕ್ರಾಂತಿಕಾರಿಗಳಾಗಿ ಬದಲಾದಂತವ್ರು ಅಂತಂದ್ರೆ ಅದು ಅರವಿಂದ್ ಘೋಷ್. ಕ್ರಾಂತಿಕಾರಿಗಳು ಇವರ ಸ್ವತಂತ್ರ ಹೋರಾಟದ ವಿಧಾನ ಹೇಗಿತ್ತು ಅಂತ ನಾವು ನೋಡ್ತಾ ಬಂದ್ರೆ, ಇವರು ಸ್ವಾತಂತ್ರ್ಯ ಹೋರಾಟಕ್ಕೆ ಹಿಂಸಾತ್ಮಕ ಮಾರ್ಗವನ್ನ ಪ್ರತಿಪಾದಿಸಿರ್ತಕ್ಕಂಥವ್ರು, ಹಿಂಸಾತ್ಮಕ ಮಾರ್ಗಗಳನ್ನ ಅನುಸರಿಸಿರ್ತಕ್ಕಂಥ ಪೂರ್ಣ ಸ್ವರಾಜ್ಯದ ಕನಸನ್ನ ಕಂಡಿರ್ತಕ್ಕಂಥ ಸ್ವತಂತ್ರ ಹೋರಾಟಗಾರರು ಈ ಕ್ರಾಂತಿಕಾರಿಗಳು. ಭಾರತೀಯರ ಮೇಲೆ ದಬ್ಬಾಳಿಕೆ ನಡೆಸ್ತಾ ಇದ್ದಂತಹ ಬ್ರಿಟಿಷರನ್ನ ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಭಾರತದಿಂದ ಹೊಡೆದೋಡಿಸಬಹುದು ಅನ್ನೋದ್ರಲ್ಲಿ ಪ್ರಬಲವಾದ ನಂಬಿಕೆಯನ್ನ ಇಟ್ಟು ಹಿಂಸಾತ್ಮಕ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡು ಸ್ವತಂತ್ರ ಹೋರಾಟವನ್ನು ಮಾಡಿದವರು ಈ ಕ್ರಾಂತಿಕಾರಿಗಳು. ಸೊ ಇವರೇನ್ ಮಾಡ್ತಾರೆ, ಹಿಂಸಾತ್ಮಕ ಮಾರ್ಗಗಳನ್ನ ಅನುಸರಿಸುವಂತಹ ಸಂದರ್ಭದಲ್ಲಿ ಒಂದಷ್ಟು ರಹಸ್ಯ ಸಂಘಟನೆಗಳನ್ನ ಆರಂಭಿಸ್ತಾ ಹೋಗ್ತಾರೆ, ರಹಸ್ಯ ಕಾರ್ಯತಂತ್ರಗಳನ್ನ ರೂಪಿಸ್ತಾ ಹೋಗ್ತಾರೆ. ರಹಸ್ಯ ಕಾರ್ಯತಂತ್ರಗಳ ಮೂಲಕ ಭಾರತ ಮತ್ತು ವಿದೇಶಗಳಲ್ಲಿ ಒಂದು ಶಾಖೆಗಳನ್ನ ಪ್ರಾರಂಭ ಮಾಡ್ತಾರೆ. ನೋಡಿ, ರಹಸ್ಯ ಸಂಘಗಳನ್ನ ಆರಂಭಿಸ್ತಾರೆ. ರಹಸ್ಯ ಸಂಘಟನೆಗಳನ್ನ ಆರಂಭಿಸಿ ಭಾರತ ಮತ್ತು ವಿದೇಶಗಳಲ್ಲಿ ಕೆಲವೊಂದು ಶಾಖೆಗಳನ್ನ ಸ್ಥಾಪನೆ ಮಾಡಿ ಆ ಶಾಖೆಗಳಲ್ಲಿ ಹಣವನ್ನ ಸಂಗ್ರಹಣೆ ಮಾಡ್ತಾ ಹೋಗ್ತಾರೆ, ಶಸ್ತ್ರಾಸ್ತ್ರಗಳನ್ನ ಸಂಗ್ರಹಣೆ ಮಾಡ್ತಾ ಹೋಗ್ತಾರೆ. ಯಾತಕ್ಕಾಗಿ? ಸ್ವಂತ ಹಿತಾಸಕ್ತಿಗಲ್ಲ, ರಾಷ್ಟ್ರದ ಹಿತಾಸಕ್ತಿಗೆ, ರಾಷ್ಟ್ರದ ಸ್ವತಂತ್ರ ಹೋರಾಟಕ್ಕೆ ಬೇಕಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನ, ಹಣವನ್ನ ಒಂದೆಡೆ ಸಂಗ್ರಹಿಸ್ತಕ್ಕಂಥ ಕೆಲಸವನ್ನ ಈ ರಹಸ್ಯ ಸಂಘಗಳ ಮೂಲಕ ಕ್ರಾಂತಿಕಾರಿಗಳು ಮಾಡ್ತಾ ಹೋಗ್ತಾರೆ.
ಸೊ ಆ ಹಿನ್ನೆಲೆಯಲ್ಲಿ ಒಂದಷ್ಟು ಕ್ರಾಂತಿಕಾರಿ ರಹಸ್ಯ ಸಂಘಟನೆಗಳು ಅಂತ ಬಂದಾಗ ನೋಡಿ, ಇಂಗ್ಲೆಂಡ್ ನಲ್ಲಿ ಒಂದು ರಹಸ್ಯ ಸಂಘಟನೆ ಇದೆ, ನೀವು ಕೇಳಬಹುದು. ಇದು ಯಾವ ರಾಷ್ಟ್ರದ ರಹಸ್ಯ ಸಂಘಟನೆ ಅಂತ? ಲೋಟಸ್ ಮತ್ತು ಡಾಗಸ್ ಅಂತಕ್ಕಂಥ, ಲೋಟಸ್ ಮತ್ತು ಡಾಗಸ್ ಅಂತಕ್ಕಂಥದ್ದು ಒಂದು ಇಂಗ್ಲೆಂಡ್ ನಲ್ಲಿ ಉಟ್ಕೊಂಡಿರ್ತಕ್ಕಂಥ ಒಂದು ಗುಪ್ತ ಸಂಘಟನೆ. ಈ ಗುಪ್ತ ಸಂಘಟನೆಯ ಮೂಲಕ ಅಲ್ಲಿದ್ದಂತ ಅರವಿಂದ ಘೋಷ್ ಏನ್ ಮಾಡ್ತಾರೆ, ಭಾರತೀಯ ಸ್ವತಂತ್ರ ಹೋರಾಟಕ್ಕೆ ಒತ್ತಾಸೆಯನ್ನ ನೀಡ್ತಾರೆ. ಇಂಗ್ಲೆಂಡ್ ನಲ್ಲಿ ಇದ್ಕೊಂಡು ಅರವಿಂದ ಘೋಷ್ ಭಾರತದ ಸ್ವತಂತ್ರ ಹೋರಾಟಕ್ಕೆ ಈ ಲೋಟಸ್ ಮತ್ತು ಡಾಗಸ್ ಅಂತಕ್ಕಂಥದ್ದು ಗುಪ್ತ ಸಂಘಟನೆ ಮೂಲಕ ಭಾರತ ಸ್ವತಂತ್ರ ಹೋರಾಟಕ್ಕೆ ಪ್ರೇರಣೆಯನ್ನು ಕೊಡ್ತಾರೆ. ಹಾಗೆಯೇ ಅಮೆರಿಕಾದ ಒಂದು ಗುಪ್ತಚರ ಸಂಘಟನೆ ಅಂತ ಬಂದಾಗ ಗದರ್ ಅಂತ ಕರಿತೀವಿ. ಗದರ್ ಒಂದು ಕ್ರಾಂತಿಕಾರಕ ಸಂಘಟನೆ, ಅಮೆರಿಕಾದಲ್ಲಿ ಪ್ರಾರಂಭವಾದಂತಹ ಗದರ್ ಒಂದು ಕ್ರಾಂತಿಕಾರಿ ಸಂಘಟನೆ, ರಹಸ್ಯ ಕಾರ್ಯಾಚರಣೆಗಳನ್ನು ಮಾಡ್ತಾ ಇದ್ದೀವಿ. ಹಾಗೆ ಭಾರತದಲ್ಲಿದ್ದಂತಹ ಕ್ರಾಂತಿಕಾರಿಗಳು ಆರಂಭಿಸಿರ್ತಕ್ಕಂಥ ರಹಸ್ಯ ಸಂಘಟನೆ ಯಾವುದು ಅಂತ ನೋಡಿದ್ರೆ ಅಭಿನವ ಭಾರತ, ಅಭಿನವ ಭಾರತ ಮತ್ತು ಅನುಶೀಲನಾ ಸಮಿತಿ ಅಂತಕ್ಕಂಥದ್ದು ಭಾರತದಲ್ಲಿರ್ತಕ್ಕಂಥ ಒಂದು ರಹಸ್ಯ ಸಂಘಟನೆಗಳು. ಬ್ರಿಟಿಷ್ ಹೋರಾಟದ ಬಗೆಗೆ ಕ್ರಾಂತಿಕಾರಿಗಳು ರೂಪಿಸಿದಂತಹ ರಹಸ್ಯ ಸಂಘಟನೆ ಅಂತ ಹೇಳಿದ್ರೆ ಅದು ಅಭಿನವ ಭಾರತ ಮತ್ತು ಅನುಶೀಲನಾ ಸಮಿತಿ ಅಂತಕ್ಕಂಥದ್ದು ನೆನಪಲ್ಲಿ. ಇವೆಲ್ಲ ರಹಸ್ಯ ಸಂಘಟನೆ. ಸೊ ಇವ್ರೇನ್ ಮಾಡ್ತಾರೆ, ಆಗ್ಲೇ ಹೇಳಿದಾಗ ಹೆಸರೇ ಹೇಳ್ತಾರೆ ಕ್ರಾಂತಿಕಾರಿಗಳು ಅಂತ ಹೇಳಿ. ಕ್ರಾಂತಿಕಾರಿಗಳು ಅಂತ ಬಂದಾಗ ಇವರ ಗುರಿ ಏನಾಗಿತ್ತು ಅಂತ ಹೇಳಿದ್ರೆ ಇವರು ಸಂಪೂರ್ಣ ಸ್ವರಾಜ್ಯವನ್ನ ಪಡಿತಕ್ಕಂಥ, ಪೂರ್ಣ ಸ್ವರಾಜ್ಯವನ್ನ, ಪೂರ್ಣ ಸ್ವಾತಂತ್ರ್ಯವನ್ನ ಪಡೆಯೋದು ಇವರ ಉದ್ದೇಶ ಆಗಿದ್ರಿಂದ ಇವರು ತಮ್ಮ ಗುರಿ ಸಾಧನೆಗಾಗಿ ಬಾಂಬ್ಗಳನ್ನ ಬಳಸ್ತಾರೆ, ಬಂದೂಕುಗಳನ್ನ ಬಳಸ್ತಾರೆ. ಅಂದ್ರೆ ಈ ಹಿಂದಿನ ಹೋರಾಟಗಾರರು ಎಲ್ಲೂ ಕೂಡ ಶಸ್ತ್ರಾಸ್ತ್ರ ಹೋರಾಟಕ್ಕೆ ಮುಂದಾಗಿರಲಿಲ್ಲ. ಅಲ್ಲೊಂದು ಇಲ್ಲೊಂದು ಸಶಸ್ತ್ರ ಹೋರಾಟಗಳು ಅಂತ ನಾವು ಹಿಂದೆ ಓದಿದೀವಿ. ಅದನ್ನ ಬಿಟ್ರೆ ನೋಡಿ, ಈ ಕ್ರಾಂತಿಕಾರಿಗಳು ಶಸ್ತ್ರಾಸ್ತ್ರಗಳ ಮೂಲಕ, ಹಿಂಸೆಯ ಮೂಲಕ, ಬಂದೂಕುಗಳ ಮೂಲಕ, ಬಾಂಬ್ಗಳ ಮೂಲಕ ರಕ್ತ ಕ್ರಾಂತಿಯನ್ನ ಮಾಡಿ ಭಾರತಕ್ಕೆ ಸ್ವತಂತ್ರವನ್ನ ತರಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದು ಕ್ರಾಂತಿಕಾರಿಗಳು. ಇವನ್ನ ಸುಭಾಷ್ ಚಂದ್ರ ಬೋಸ್ ಕೂಡ ಕ್ರಾಂತಿಕಾರಿಗಳ ಹೆಸರಿನಲ್ಲಿ ಅಗ್ರಗಣ್ಯ ಸ್ಥಾನಕ್ಕೆ ನಿಲ್ತಾರೆ ಅಲ್ವಾ. ನೀವು ನನಗೆ ರಕ್ತ ಕೊಡಿ, ನಾನು ಭಾರತಕ್ಕೆ ಸ್ವತಂತ್ರ ಕೊಡ್ತೀನಿ. ಹಾಗಾದ್ರೆ ಯಾರು ಕ್ರಾಂತಿಕಾರಿ ನಾಯಕರುಗಳು ಯಾರು ಅಂತ ಬಂದ್ರೆ, ಪ್ರಮುಖ ಕ್ರಾಂತಿಕಾರಿಗಳನ್ನ ಹೆಸರಿಸಿ ಅಂತ ಬಂದಾಗ ನೋಡಿ, ವಿ ಡಿ ಸಾವರ್ಕರ್ ಅಂತ ಬರ್ತಾರೆ. ರೈಟ್, ಪ್ರಮುಖ ಕ್ರಾಂತಿಕಾರಿಗಳ ಕೆಲವೊಂದು ಹೆಸರುಗಳನ್ನ ನೋಡೋದಾದ್ರೆ ವಿ ಡಿ ಸಾವರ್ಕರ್, ಅರವಿಂದ್ ಘೋಷ್. ನಾನು ಆಗ್ಲೇ ಹೇಳಿದ್ದೀನಿ, ಅರವಿಂದ ಘೋಷ್ ಒಬ್ಬ ತೀವ್ರವಾದಿಗಳಾಗಿದ್ದಂಥವ್ರು, ಆನಂತರ ಕ್ರಾಂತಿಕಾರಿಗಳಾಗಿ ಬದಲಾಗಿರ್ತಾರೆ. ಹಾಗೆ ರಾಜ್ಗುರು ರಾಜನಾರಾಯಣ, ರಾಸ್ ಬಿಹಾರಿ ಬೋಸ್ ಹೆಸರುಗಳನ್ನ ಕೇಳಿದ್ರೆ ಪರಿಚಯ ಇದೆ ನಿಮಗೆ. ಖುದಿರಾಮ್ ಬೋಸ್, ರಾಸ್ ಬಿಹಾರಿ ಖುದಿರಾಮ್ ಬೋಸ್, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಅಲ್ವಾ. ಅದರಲ್ಲೂ ಭಗತ್ ಸಿಂಗ್ ಅಂತ ಬಂದ ತಕ್ಷಣ, ಕ್ರಾಂತಿಕಾರಿಗಳು ಅಂತ ಬಂದ ತಕ್ಷಣ ಫಸ್ಟ್ ಬರ್ತಕ್ಕಂಥ ಹೆಸರೇ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಅಲ್ವಾ, ಖುದಿರಾಮ್ ಬೋಸ್. ಸೊ ಇವರೆಲ್ಲ ಕ್ರಾಂತಿಕಾರಿ ನಾಯಕರುಗಳು. ಸೊ ಇವ್ರೇನ್ ಮಾಡ್ತಾರೆ, ಸ್ವತಂತ್ರ ಹೋರಾಟಕ್ಕೆ ಹಿಂಸಾತ್ಮಕ ಮಾರ್ಗಗಳನ್ನ ಅನುಸರಿಸ್ತಾರೆ. ಬಂದೂಕುಗಳನ್ನ, ಬಾಂಬ್ಗಳನ್ನ ಬಳಸಿ ಬ್ರಿಟಿಷ್ ಕಚೇರಿಗಳನ್ನ ಧ್ವಂಸಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಸೊ ಈ ನೆಲೆಯಲ್ಲಿ ಇವ್ರನ್ನ ಹತ್ತಿಕ್ಕತಕ್ಕಂಥ ಪ್ರಯತ್ನ ಬ್ರಿಟಿಷ್ ಸರ್ಕಾರ ಬಹಳಷ್ಟು ಪ್ರಯತ್ನವನ್ನ ಮಾಡುತ್ತೆ ಇವರ ದಾಳಿಗಳನ್ನ ಹತ್ತಿಕ್ಲಿಕ್ಕೆ. ಅದರ ಪರಿಣಾಮ ಯಾವ ಕ್ರಾಂತಿಕಾರಿಗಳು ಇವರ ಸೆರೆ ಸಿಗ್ತಾರೆ ಅವ್ರನ್ನೆಲ್ಲ ವಿಚಾರಣೆ ನಡೆಸಿಬಿಟ್ಟು ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮಗಳನ್ನ ಕೈಗೊಳ್ಳುತ್ತೆ, ಜೀವಾವಧಿ ಶಿಕ್ಷೆಯನ್ನು ವಿಧಿಸುತ್ತೆ, ಗಲ್ಲಿಗೇರಿಸುತ್ತೆ ಕೂಡ. ಇವನ್ ನಮ್ಗೆ ಗೊತ್ತಿದೆ, ಭಗತ್ ಸಿಂಗ್ ಮತ್ತು ಅವನ ಅನುಯಾಯಿಗಳನ್ನ ಬ್ರಿಟಿಷ್ ಸರ್ಕಾರ ಗಲ್ಲಿಗೇರಿಸೋದ್ರ ಮೂಲಕ ಪ್ರತೀಕಾರವನ್ನು ತೀರಿಸಿಕೊಳ್ಳೋದು. ಸೊ ಸ್ವತಂತ್ರ ಹೋರಾಟ ಅಂತ ಬಂದಾಗ ಆ ಹೋರಾಟದ ವಿಧಾನಗಳು ಈ ನಂತರ, ಆಮೇಲೆ ಇಲ್ಲಿಗೆ ಮುಗಿತ ಸ್ವತಂತ್ರ ಹೋರಾಟ ಅಂತ ನೋಡಿದ್ರೆ ಇಲ್ಲ, ಇಲ್ಲಿಂದ ಮುಂದಕ್ಕೆ ಶುರುವಾಗುತ್ತೆ, ಅದು ಗಾಂಧಿ ಯುಗ ಅಂತ ಶುರುವಾಗುತ್ತೆ. ಗಾಂಧೀಜಿಯ ಸ್ವತಂತ್ರ ಹೋರಾಟದ ಹಂತಗಳು ಮುಂದಿನ ತರಗತಿಗಳಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ಸೊ ಒಟ್ಟಾರೆ ಮಂದಗಾಮಿಗಳಾಗ್ಲಿ, ತೀವ್ರಗಾಮಿಗಳಾಗ್ಲಿ, ಕ್ರಾಂತಿಕಾರಿಗಳಾಗ್ಲಿ, ಇವರು ಹೋರಾಟದ ವಿಧಾನಕ್ಕೆ ಬೇರೆ ಬೇರೆ ವಿಧಾನಗಳನ್ನು ಅನುಸರಿಸಿದ್ರು ಕೂಡ
ಉದ್ದೇಶ ಸಾಕಾರ ಆಗಲಿಲ್ಲ. ಆದ್ರೆ ಸ್ವತಂತ್ರ ಹೋರಾಟಕ್ಕೆ ಭಾರತೀಯರಲ್ಲಿ ಒಂದಷ್ಟು ಕಿಚ್ಚನ್ನ ಹತ್ತಿಸ್ತಕ್ಕಂತ ಬೆಳವಣಿಗೆಗಳನ್ನ ಈ ಹೋರಾಟಗಾರರು ಮಾಡ್ತಾ ಹೋಗ್ತಾರೆ. ಆಡಳಿತ ವ್ಯವಸ್ಥೆಗೆ ಧಕ್ಕೆ ತಂದಿದ್ದಂತೂ ನಿಜ. ಅದರಲ್ಲೂ ಕ್ರಾಂತಿಕಾರಿಗಳು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿತ್ತು ಅಲ್ವಾ. ಅವರ ಆಡಳಿತ ವ್ಯವಸ್ಥೆಯನ್ನ, ಅವರ ಕಚೇರಿಗಳನ್ನ ತುಂಬಾ ತೊಂದರೆ ಕೊಟ್ಟಿರ್ತಕ್ಕಂಥ ಸ್ವತಂತ್ರ ಹೋರಾಟಗಾರರು. ಕೊನೆಗೂ ಕೂಡ ಅವರ ಕನಸು 1947 ಸ್ವತಂತ್ರ ಬಂದ ಮೇಲೆ ನನಸಾಗುತ್ತೆ. ಸೊ ಈ ನೆಲೆಯಲ್ಲಿ ಅರವಿಂದ್ ಘೋಷ್ ಆಗ್ಲಿ, ಭಗತ್ ಸಿಂಗ್ ಆಗ್ಲಿ, ದಾದಾಬಾಯಿ ನವರೋಜಿ ಆಗ್ಲಿ, ಲಾಲ್ ಬಾಲ್ ಪಾಲ್ ಆಗ್ಲಿ, ಬಾಲಗಂಗಾಧರ ತಿಲಕ್ ಆಗ್ಲಿ, ಸಾಕಷ್ಟು ಸ್ವತಂತ್ರ ಹೋರಾಟಗಾರರು ಏನ್ ಬರ್ತಾ ಇದ್ದಾರೆ. ಸೊ ಇವರು ಸ್ವತಂತ್ರ ಹೋರಾಟಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನ ನೀಡೋದ್ರ ಮೂಲಕ ಸ್ವತಂತ್ರ ಹೋರಾಟಕ್ಕೆ ಯಶಸ್ವಿಗೆ ಇವರು ಶ್ರಮಿಸ್ತಾರೆ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡಿದ್ದು ತೀವ್ರವಾದಿಗಳು, ಬಂಗಾಳದ ವಿಭಜನೆ ಮತ್ತು ಕ್ರಾಂತಿಕಾರಿಗಳನ್ನ ಕುರಿತು ನಾವು ಅಭ್ಯಾಸ ಮಾಡಿದ್ವಿ. ಸೊ ಟೆಕ್ಸ್ಟ್ ಬುಕ್ ಅನ್ನ ಒಂದ್ಸರಿ ನೀಟಾಗಿ ಅಭ್ಯಾಸ ಮಾಡಿ, ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿ. ಹೆಚ್ಚಿನ ಓದು ನಿಮಗೆ ಹೆಚ್ಚಿನ ಜ್ಞಾನಾರ್ಜನೆಯನ್ನ ತಂದುಕೊಡುತ್ತೆ. ಆ ನಿಟ್ಟಿನಲ್ಲಿ ನಿರಂತರವಾಗಿ ಅಭ್ಯಾಸ ಮಾಡಿ, ನಿರಂತರವಾಗಿ ಓದ್ತಾ ಇರಿ. ಪರೀಕ್ಷೆಗೆ ಸಕಾರಾತ್ಮಕವಾಗಿ ಸಿದ್ಧರಾಗಿ ಮುಂದಿನ ತರಗತಿಯಲ್ಲಿ ಮತ್ತೊಂದು ಹೊಸ ಪಾಠದೊಂದಿಗೆ ನಿಮ್ಮ ಮುಂದೆ ಹಾಜರು. ಅಲ್ಲಿವರೆಗೂ ಧನ್ಯವಾದ.